ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗುತ್ತೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಮತ್ತು 8ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಸಂದೇಶದ ಶಿರೋನಾಮೆ ಪ್ರೀತಿ ಎಂಬುದಾಗಿ. ಯಾರು ಪ್ರೀತಿ ಮಾಡುತ್ತಾ ಇದ್ದಾರೆ, ಯಾರಿಗೆ ಪ್ರೀತಿ ಮಾಡುತ್ತಾ ಇದ್ದಾರೆ, ಹೇಗೆ ಪ್ರೀತಿ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ರೋಮಾಪುರದವರಿಗೆ ಈ ರೀತಿಯಾಗಿ ಕರೀತಾ ಇದ್ದಾನೆ. ನೀತಿವಂತರಿಗಾದರೆ ಯಾರಾದರೂ ಪ್ರಾಣ ಕೊಟ್ಟರೆ ಕೊಡಬಹುದು, ಉಪಕಾರಿಗಳಿಗಾದರೆ ಯಾರಾದರೂ ಪ್ರಾಣ ಕೊಟ್ಟರೆ ಕೊಡಬಹುದು. ಆದರೆ ಪಾಪಿಗಳಾಗಿದ್ದಾಗಲೂ ನಮ್ಮನ್ನು ಯೇಸು ಕ್ರಿಸ್ತನು ತನ್ನ ಪ್ರಾಣ ಕೊಡುವುದರ ಮೂಲಕ ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ ಎಂಬುದಾಗಿ, ಆ ಪ್ರೀತಿ ವ್ಯಕ್ತಪಡಿಸುತ್ತಾ ಇದ್ದಾನೆ ಎಂಬುದಾಗಿ, ಆ ಪ್ರೀತಿ ಸಿದ್ಧಾಂತಪಡಿಸುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನು ನಮಗಾಗಿ ಈ ಲೋಕಕ್ಕೆ ಜನಿಸಿ ಬಂದು ನಮ್ಮ ಪಾಪಗಳಿಗಾಗಿ ಶಿಲುಬೆ ಮರಣವನ್ನು ಹೊತ್ತಿಕೊಂಡು ಶಿಲುಬೆ ಮರಣವನ್ನು ಅನುಭವಿಸಿ ಮೃತ್ಯುಂಜಯನಾಗಿ ಮತ್ತೆ ಎದ್ದು ಬಂದಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಮೇಲೆ ಇದ್ದಂತ ಪ್ರೀತಿ, ಆತನು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ಆತನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಇದ್ದಾನೆ. ಆತನ ಪ್ರೀತಿಯನ್ನು ತೋರಿಸಿಕೊಡ್ತಾ ಇದ್ದಾನೆ. ಆ ಪ್ರೀತಿಯ ಮೂಲಕವೇ ನಾವು ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿತರ ಸಂಖ್ಯೆಯಿದ್ದೇವೆ, ಜೀವಿಸುತ್ತಾ ಇದ್ದೇವೆ. ಇದು ಯಾವುದರಿಂದ? ಯೇಸು ಕ್ರಿಸ್ತನ ಒಂದು ತ್ಯಾಗದಿಂದ, ಯೇಸು ಕ್ರಿಸ್ತನ ಶಿಲುಬೆಯ ಮರಣದಿಂದ ನನ್ನನ್ನು ನಿಮ್ಮನ್ನು ನೀತಿವಂತರನ್ನಾಗಿ ಮಾಡುವುದು ಯೇಸು ಕ್ರಿಸ್ತನ ಕೃಪೆ. ನಾವು ಪಾಪಿಗಳಾಗಿದ್ದಾಗ, ನಾವು ಲೋಕದಲ್ಲಿ ಕತ್ತಲೆಯಲ್ಲಿ ಜೀವಿಸುವಾಗ, ನಾಶದ ಮಾರ್ಗದಲ್ಲಿ ಜೀವಿಸುವಾಗ, ಅಸಹ್ಯ ಜೀವಿತವನ್ನು ಜೀವಿಸುವಾಗ ನಮಗಾಗಿ ಯಾರು ಪ್ರಾಣ ಕೊಡಲಿಲ್ಲ, ನಮಗಾಗಿ ಯಾರು ಮುಂದೆ ಬರಲಿಲ್ಲ. ಆದರೆ ಯೇಸು ಕ್ರಿಸ್ತನು ನನ್ನ ಮಗನು, ನನ್ನ ಮಗಳು, ನನ್ನ ಜನಾಂಗ, ನನ್ನ ಸಮಸ್ತವೂ ಎಂಬುದಾಗಿ ನಮ್ಮ ವಿಷಯವಾಗಿ ಆತನು ಪ್ರಾಣವನ್ನು ಕೊಟ್ಟನು, ಮೂಡಲ್ಪಟ್ಟನು, ಮೃತ್ಯುಂಜಯನಾಗಿ ಎದ್ದು ಬಂದನು. ಆತನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ. ಇವತ್ತು ದಿನದಲ್ಲಿ ಸುಂದರ ಸಮಯವಾಗಿದೆ. ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಈ ಲೋಕದಲ್ಲಿರ್ತಕ್ಕಂಥ ಜನರು, ನನ್ನ ತಂದೆ ತಾಯಿ ಆಗಿರಬಹುದು, ನನ್ನ ಅಣ್ಣ ತಮ್ಮಂದಿ ಆಗಿರಬಹುದು, ನನ್ನ ಅಕ್ಕ ತಂಗಿಯರು, ನನ್ನ ಸ್ನೇಹಿತರು, ಬಂಧು ಮಿತ್ರರು ಯಾರಾಗಿರಬಹುದು, ನಮ್ಮ ವಿಷಯವಾಗಿ ಅವರು ಪ್ರಾಣ ಕೊಡುವುದಕ್ಕೆ ಮುಂದೆ ಬರುವಂತವರಲ್ಲ. ನಾನು ಒಳ್ಳೆಯವನಾಗಿದ್ದಾಗ ನನ್ನ ವಿಷಯವಾಗಿ ಮಾತನಾಡಲಿಕ್ಕೆ ಬಂದರೆ ಬರಬಹುದು. ನಾವು ಯಾರಾದರೂ ಸಹಾಯ ಮಾಡುವಾಗ ನನ್ನ ವಿಷಯವಾಗಿ ಮಾತನಾಡಲಿಕ್ಕೆ ಈ ಲೋಕದ ಜನರು ಬಂದರೆ ಬರುತ್ತಾರೆ. ಆದರೆ ಯೇಸು ಕ್ರಿಸ್ತನು ನನ್ನ ಪರಿಸ್ಥಿತಿ ಎಂತದೇ ಆಗಿರುವಾಗಲೂ, ನಾನು ಕಣ್ಣೀರಿನಲ್ಲಿರುವಾಗ, ದುಃಖದಲ್ಲಿರುವಾಗ, ನೋವಿನಲ್ಲಿ, ಗೋಳಾಟದಲ್ಲಿ, ಸಾಲಭಾರದಲ್ಲಿ, ಅನಾರೋಗ್ಯದಲ್ಲಿ, ಗತಿಹೀನ ಸ್ಥಿತಿಯಲ್ಲಿ ಇರುವಾಗಲೂ ಕೂಡ ನನ್ನ ಮಗನು, ನನ್ನ ಮಗಳೆಂಬುದಾಗಿ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾನೆ, ನಮ್ಮನ್ನು ಕರ ಹಿಡಿದು ನಡೆಸುತ್ತಾನೆ, ನಮ್ಮನ್ನು ಮೇಲೆ ಎತ್ತುತ್ತಾನೆ. ಯಾಕೆ? ಯೇಸು ಕ್ರಿಸ್ತನ ಪ್ರೀತಿ ಅಂತದಾಗಿದೆ. ಆ ವಿಷಯವಾಗಿಯೇ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ, ನಮ್ಮನ್ನು ರಕ್ಷಿಸಿದ್ದಾನೆ. ನಾವು ನಿತ್ಯ ಜೀವನವನ್ನು ಜೀವಿಸಬೇಕು. ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಇರುವಂತವರಾಗಬೇಕು. ಆ ವಿಷಯವಾಗಿಯೇ ಯೇಸು ಕ್ರಿಸ್ತನು ನನಗಾಗಿ, ನಿಮಗಾಗಿ ಶಿಲುಬೆಯ ಮರಣವನ್ನು ಅನುಭವಿಸಿದ್ದಾನೆ, ಮೂಡಲ್ಪಟ್ಟಿದ್ದಾನೆ, ಮತ್ತೆ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಯೇಸು ಕ್ರಿಸ್ತನ ಪ್ರೀತಿ ಈ ರೀತಿಯಾಗಿ ಪ್ರಸಿದ್ಧಪಡಿಸಿದ್ದಾನೆ. ಇವತ್ತು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ.
ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವ ಕಾಲವಲ್ಲ, ನಾವು ಮಾದರಿಯಾಗಿದ್ದುಕೊಂಡು ನಮ್ಮ ಜೀವಿತವನ್ನು ಈ ಲೋಕದ ಜನರು ನೋಡುವಾಗ ಇವರು ನೀತಿವಂತರಿದ್ದಾರೆ, ಉಪಕಾರಗಳಿದ್ದಾರೆ, ಯೇಸು ಕ್ರಿಸ್ತನ ಪ್ರೀತಿ ಇವರಲ್ಲಿದೆ, ಯೇಸು ಕ್ರಿಸ್ತನು ಇವರ ಕುಟುಂಬದಲ್ಲಿ ವಾಸಿಸುತ್ತಾನೆ, ಯೇಸು ಕ್ರಿಸ್ತನ ಎಲ್ಲಾ ನಡೆ ನುಡಿಗಳನ್ನು, ಯೇಸು ಕ್ರಿಸ್ತನ ಎಲ್ಲಾ ಆಜ್ಞೆಗಳನ್ನು ಈ ಮಗನು ಈ ಮಗಳು ಈ ಕುಟುಂಬ ಅನುಸರಿಸಿ ನಡೆಯುತ್ತಾರೆ ಎಂಬುದಾಗಿ ಈ ಲೋಕದ ಜನರು ಮಾತನಾಡುವ ರೀತಿಯಲ್ಲಿ ಯೇಸು ಕ್ರಿಸ್ತನು ನನಗಾಗಿ, ನಿಮಗಾಗಿ, ಕ್ರೈಸ್ತರಿಗಾಗಿ ಆತನು ಶಿಲುಬೆ ಮರಣವನ್ನು ಅನುಭವಿಸಲಿಲ್ಲ, ಆತನ ರಕ್ತವನ್ನು ಸುರಿಸಲಿಲ್ಲ. ಈ ಲೋಕದ ಸಮಸ್ತ ಜನರಿಗಾಗಿ, ಈ ಲೋಕದಲ್ಲಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬರ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ರಕ್ತ ಸುರಿಸಿದ್ದಾನೆ. ಆತನ ಪ್ರೀತಿ ಎಂತದೆಂಬುದಾಗಿ ಶಿಲುಬೆ ಮರಣದ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಪ್ರತಿ ಒಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ತ್ಯಾಗವನ್ನು, ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ಈ ಲೋಕದ ಜನರಿಗೆ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಗಳನ್ನು ಆಶೀರ್ವದಿಸಲಿ. ಆಮೆನ್.